ಸರ್, ಈಗ ಕೇಂದ್ರ ಸರ್ಕಾರ ಇವತ್ತು ಬಜೆಟ್ ಅನ್ನ ಮೂರನೇ ಬಾರಿ ಸರ್ಕಾರ ಬಂದ ಮೇಲೆ ಮೊದಲ ಬಜೆಟ್ ಇದು. ಸೊ ನಿರೀಕ್ಷೆಗಳು ಬಹಳಷ್ಟಿತ್ತು. ನಿಮ್ಮ ಪ್ರಕಾರ ನಿರೀಕ್ಷೆಗಳೆಲ್ಲವೂ ಸಹಿತ ರೀಚ್ ಆಗಿದೆನಾ ಅಥವಾ ನಿರೀಕ್ಷೆಗಳು ರೀಚ್ ಆಗಿಲ್ವಾ? ಜನಸಾಮಾನ್ಯರ ನಿರೀಕ್ಷೆ ಏನಿತ್ತು, ಪ್ರಗತಿ ಹೊಂದಬೇಕು ಅನ್ನುವಂತಹ ವರ್ಗದ ಜನರ ಬಯಕೆ ಏನಿತ್ತು, ಅದಕ್ಕೆ ಪೂರಕವಾಗಿದೆ. ಮಾನ್ಯ ನರೇಂದ್ರ ಮೋದಿ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ, ವಿಕಸಿತ ಭಾರತಕ್ಕೆ ಅನ್ವಯವಾಗೇ ಬಡ್ಜೆಟ್ ಅನ್ನ ಕೊಟ್ಟಿರೋಂಥದ್ದು ಬಹಳ ಸ್ಪಷ್ಟವಾಗಿದೆ. ಕೇವಲ ಅವರಿಗೆ ರಾಜಕೀಯದ ಲಾಭ ನಷ್ಟಕ್ಕಿಂತ ಈ ದೇಶದ ಅಭಿವೃದ್ಧಿಯೇ ಬಹಳ ಮುಖ್ಯ ಅನ್ನೋದು ಕೂಡ ಅವರು ಕೊಟ್ಟಂತಹ ಸ್ಥಿರತೆಯ ಒಂದು ಆಯವ್ಯಯ ಏನಿದೆ ಮತ್ತು ಪ್ರಗತಿಯ ಹಾದಿಯಲ್ಲಿ ಏನಿದೆ ಮತ್ತು ನಿತ್ಯ ನಿರಂತರವಾಗಿ ಅವರ ಕಾರ್ಯಕ್ರಮಗಳ ರೂಪುರೇಷೆಗಳನ್ನೇ ಮುಂದುವರಿಸಿಕೊಂಡು ಹೋಗಿರುವಂತದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ಅಂಶಗಳು. ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಏನೇನಿದೆ ಈ ದೇಶದಲ್ಲಿ, ಅವ್ರಿಗೆ ಕೂಡ ನಯವಾಗಿ ಬುದ್ಧಿ ಹೇಳಿರುವಂತ ಕೆಲಸನೂ ಮಾಡಿದ್ದಾರೆ. ಒಂದು ಸರ್ಕಾರನ ಹೇಗೆ ನಡೆಸಬೇಕು, ಒಂದು ಸರ್ಕಾರ ಒಂದು ರಾಜ್ಯವನ್ನ ಹೇಗೆ ಉಳಿಸಬೇಕು, ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಜನರ ಕಲ್ಯಾಣದ ಯೋಜನೆಗಳು. ಒಂದು ರಾಜ್ಯನ ದಿವಾಳಿ ಆಗಿ ಮಾಡದಿರ ಆರ್ಥಿಕವಾಗಿ ಸದೃಢತ್ವವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಸದೃಢ ಆಗಬೇಕು, ಅದಕ್ಕೆ ಈ ಒಂದು ಆಯವ್ಯಯ ನಿಜವಾಗಿಯೂ ಕೂಡ ನಮಗೆ ಸಂತೋಷವನ್ನ ತಂದಿದೆ. ಮತ್ತು ಈಗಾಗಲೇ ಮಾನ್ಯ ಪ್ರಧಾನಿಗಳು ಏನ್ ಹೇಳಿದ್ದಾರೆ, ಈ ದೇಶದಲ್ಲಿ 4 ಜಾತಿಯ ಇರ್ತಕ್ಕಂಥದ್ದು, ಅದು ಕೃಷಿಕರು, ರೈತರು, ಮಹಿಳೆಯರು, ಯುವಕರು, ಈ ತರ ಏನ್ ಹೇಳಿದ್ರು, ಕಾರ್ಮಿಕರು, ಇವರಿಗೆ ವಿಶೇಷ ಒತ್ತನ್ನು ಕೊಟ್ಟಿರುವಂತದ್ದು ಕೂಡ ಈ ಆಯವ್ಯಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಕೃಷಿಗೆ ಕೊಟ್ಟಿರ್ತಕ್ಕಂಥದ್ದು, ಗ್ರಾಮೀಣ ಅಭಿವೃದ್ಧಿಗೆ ಇಷ್ಟು ದೊಡ್ಡ ಒಂದು ಅನುದಾನವನ್ನ ನೀಡಿ 20,000ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ಹಳ್ಳಿಗಳನ್ನ ಲಿಂಕ್ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ವಿಶೇಷ. ಮಹಿಳೆಯರಿಗೆ 3 ಲಕ್ಷ ಕೋಟಿ ರೂಪಾಯಿಗಳು ಯಾವ ರೀತಿ ವಿಕಾಸವನ್ನ ಮಾಡಲಿಕ್ಕೆ, ವಿದ್ಯಾರ್ಥಿನಿಯರಿಗೆ ಹೊಸ ಹಾಸ್ಟೆಲ್ಸು, ಈ ತರದ್ದು ಅನೇಕ ಕಾರ್ಯಕ್ರಮಗಳು ಇದರಲ್ಲಿ ಇದಾವೆ. ಮತ್ತು ನನಗೆ ಬಹಳ ಸಂತೋಷ ಆಗಿರೋಂಥದ್ದು, 15 ದಿವಸಗಳ ಹಿಂದೆ ಏನು ಮಾನ್ಯ ನಿತಿನ್ ಗಡ್ಕರಿರವರನ್ನ ಭೇಟಿ ಮಾಡಿ ನಾನು ಬೆಂಗಳೂರು ಹೈದರಾಬಾದ್ ನಡುವೆ 12 ಲೇನಿನ ಕಾರಿಡಾರ್ ಬಗ್ಗೆ ಪ್ರಸ್ತಾಪವನ್ನ ಕೊಟ್ಟಿದ್ದೆ. ಅದು ಇವತ್ತು ಬಡ್ಜೆಟ್ ಅಲೋಕೇಶನ್ ಅನ್ನ ಕೂಡ ಮಾಡಿದ್ದಾರೆ. ನಾನು ರಾಜ್ಯದ ನಾಡಿನ ಪರವಾಗಿ, ನನ್ನ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ವಿಶೇಷ ಕೃತಜ್ಞತೆಯನ್ನ ಮಾನ್ಯ ಪ್ರಧಾನಿಗಳಿಗೂ ಮತ್ತು ನಿತಿನ್ ಗಡ್ಕರಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.